ನನ್ಗೇನಾನ ಈಗಳಪ್ಪ ಈ ಮೊನ ವಿಚಾರದಾಗೆ ನ್ಯಾಯ ಹೇಳಕ್ ಬರ್ಬೇಕಂತಂದ್ರೆ ನನಗೆ ಹಂಗೆ ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ. ಲೇ ಏನಲ್ಲ ನೀನು ಎಲ್ಲೇ ತಕ ಹಿಂಗೆ ಬಂದಲ್ಲ. ಲೇ ಏನೋ ಅವನು ಮಾಡಲ್ಲ ಒಳ್ಳೆ ಕೆಲ್ಸನ. ಆ ಏನೋ ಒಂದ್ ಒಳ್ಳೆ ಕೆಲಸ ಮಾಡಿ ಒಳ್ಳೆಯವನ ಅನ್ನಿಸ್ಕೊಳಲ್ಲ. ಯಾಕಲ್ಲ ಹಿಂಗ್ ಮಾಡ್ತೀಯ? ಥೋ, ಬರ್ರೇ ನಿನ್ಗೆ ಇದೇ ಆಯ್ತಲ್ಲ. ನನಗೆ ನಿಜವಾಗ್ಲೂ ನೀನಂತಂದ್ರೆ ನನಗೆ ಒಂಥರ ನಿಜವಾಗ್ಲೂ ಹಿಂಗಾಗುತ್ತೆ ಅದನ್ನ ಹೇಳ್ಬಾರ್ದು ಬಿಡು. ಥೂ. ನಾನೇನು ಮಾಡಿಲ್ಲ. ನಾನೇನು ಮಾಡಿದ್ನಿ? ನಾನು ಏನು ಮಾಡಿದ್ದೀನಿ ಕೇಳ್ರಿ. ನಾನೇನು ಅಂಥದ್ದೇನು ಮಾಡಿಲ್ಲ. ಸುಮ್ಮನೆ ಅವರು ಬಂದು ಇಲ್ಲದ್ದೆಲ್ಲ ನನ್ನ ಮೇಲೆ ಹೇಳ್ತಾರೆ. ನಾನು ಗಾಡಿ ತಗೊಂಡಿರೋದನ್ನ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಅದೇನು ಕೊಡ್ತಾರೆ? ನನ್ನ ಹೆಸ್ರಿನಾಗಿರೋದು ಗಾಡಿ ಅವ್ರು ದುಡ್ಡು ಕೊಟ್ಟಿದ್ರೆ ಅವ್ರ ಹೆಸ್ರಿಗೆ ಮಾಡಿಸ್ಕೊಂತಿರ್ಲಿಲ್ವೇ? ನನ್ನ ಹೆಸ್ರಾಗ ಇದ್ದಿದ್ದು ನಮ್ಮ ಅಮ್ಮ 50,000 ದುಡ್ಡ ಕೊಟ್ಟಿತ್ತು. ಇನ್ನು ಕೆಲ್ಸಕ್ಕೆ ಹೋಗಿರೋ ದುಡ್ಡ 20,000 ಅವ್ರು ಕೊಟ್ಟೇವ್ರೆ. ಇನ್ನು 20,000ನ ಕೊಡ್ತೀನಿ, ಇನ್ನೊಂದು ತಿಂಗಳು ಕೆಲಸ ಮಾಡಿ ಅಂತ ಹೇಳಿ ಹೇಳ್ತಿದ್ದೆ. ಒಂದು ತಿಂಗಳು ಸಂಬಳ ಕೊಟ್ಟಿರೋದಕ್ಕೆ ನಾನು ಕೆಲಸ ಮಾಡಿ ದುಡ್ಡು ಕೊಟ್ಟವ್ರೆ. ಆದರೆ ಅವರೇನು ನನಗೆ ಪುಕ್ಸೆಟೆ ದುಡ್ಡು ಕೊಟ್ಟಿಲ್ಲ. ಸುಮ್ಮನೆ ಸುಳ್ಳು ಹೇಳ್ತಾರೆ. ನಮ್ಮ ಗಾಡಿ ತಾಣವನೇ ಮೋನು ಅಂತೇಳಿ ನನ್ನ ಮೇಲೆ ಹೇಳ್ತಾರೆ. ಸುಳ್ಳು ಹೇಳ್ಬೇಡ ಕಣವು. ಸುಮ್ಮನೆ ಸುಳ್ಳು ಹೇಳಿದಿ ಅಂದ್ರೆ ಸರಿ ಆಗಲ್ಲ. ಗೌಡ್ರಿಗೆ ಗೊತ್ತೈತೆ ಯಾರ ಬುದ್ಧಿ ಹೆಂಗೆ ಅಂತೇಳಿ ಅವ್ರಿಗೆ ಚೆನ್ನಾಗಿ ಗೊತ್ತೈತೆ. ಇಂಟರ್ನೆಟ್ ಚಾನಲ್ ನೋಡಿಲ್ವಾ ಅವರು? ಬೆಳಗಾಗ್ತಿದಂಗೆ ಬೈಗಾಗ್ತಿದಂಗೆನೆ ನೋಡ್ದ ಆಲೇನೆ ಒಬ್ಬ ಹೆಂಗ್ ಜೋಡಿಸ್ಕೊಂಡವನಿ. ಅಣ್ಣ ನೀನು ಹಿಂಗೆ ಹೇಳಿದ ತಕ್ಷಣ ಯಾರು ಬಿಡಲ್ಲ ಕಣಪ್ಪ. ನೋಡ್ದ ಭಾರಿ ಇದೆಯಾ ನೀನು. ಮತ್ತೆ ನನ್ನ ತಗ 50,000 ದುಡ್ಡಿತ್ತು ಗೌಡ್ರೆ, ಅದನ್ನ ಕೊಳ್ಳಪ್ಪ ಗಾಡಿ ತಕ ಅಂತ ನಾನು ಕೊಟ್ಟೆ. ಅವನು ನಮ್ಮ ಸಿಂದ ಮುಂತಾಗೂ ಯಾವುದೋ ಒಂದು 20,000 ಇತ್ತಂತೆ, ಅವಳು ಕೊಟ್ಟಳು. ಕೊಟ್ಟಿದ್ದಕ್ಕೆ 1,20,000 ಆಗುತ್ತೆ, 20,000 ಅಂತ ಅಂದರು. ಅದಕ್ಕೆ ತಗೊಳಪ್ಪ ಆದರೂ ಆಗುತ್ತೆ, ಗಾಡಿ ಇರಲಿ ಮನೆಯ ಒಂದ ಅಂತೇಳಿ ನಾನು ಕೊಟ್ಟೆ 50,000 ದುಡ್ಡು. ನಾನು ಹಿಂಗೆ ನನ್ನ ಮಗ ರಾಜು ಅದಕ್ಕೂ ಇದಕ್ಕೂ 2,000 1,000 ಹಿಂಗೆ ಕೊಡೋಣ ಅದನ್ನೆಲ್ಲ ಕುಡಿಕೊಂಡು ಕೊಟ್ಟಿದ್ದೆ ನಾನು. ಅದಕ್ಕೆ ಇವಾಗ ಇವ್ರು ಬಂದು ಕೆಲ್ಸಕ್ಕೆ ಕರ್ಕೊಂಡು ಹೋದ್ರು. ದಿನ ರಾತ್ರಿ ಲೇಟ್ ಆಗೋದು ಬರೋದಕ್ಕೆ. ನಾನು ಹೆಂಗು ಪಾಪ ಕೆಲ್ಸಕ್ಕೆ ಹೋಗ್ತೀಯ ಅಂತೇಳಿ ಇವ್ರು ಒಂದು ತಿಂಗಳು ಸಂಬಳ 20,000 ದುಡ್ಡು ತಂದು ಕೊಟ್ರು. 20,000 ದುಡ್ಡು ತಂದು ಕೊಟ್ಟಿದ್ದು, ಇನ್ನು 20,000 ಕೊಡ್ಬೇಕಾಯ್ತು ಈ ತಿಂಗಳದ 20,000 ಸಂಬಳ ಅಂತ ಕರ್ಕೊಂಡು ಹೋಗಿದ್ರು. ಈ ತಿಂಗಳು ಆಲೇ ಒಂದು 20 ದಿನ ಮಾಡ್ಯವನೆ. ಇನ್ನೇನು ಈ ತಿಂಗಳು ಮುಗಿತಾ ಬಂತು. ಇನ್ನೇನು ಇವಾಗ ನೋಡ್ರಿ ಈ ತಿಂಗಳು ಮುಗಿತಾನೆ ಬಂತು. ಹೋದ ತಿಂಗಳದ್ದು ಕೊಟ್ಟಿದ್ರು, ಈ ತಿಂಗಳು ದಿನ ಕೊಟ್ಟೇ ಇಲ್ಲ. ಬಿಡು ಅಂತೇಳಿ ಯಾರ ತಗ ಹಿಂಗೆ 20,000 ಪ್ರಿಂಟ್ ತೆಗಿಸ್ಕೊಂಡು ಬಿಡು ಈ ತಿಂಗಳು ಸಂಬಳ ಬರುತ್ತೆ ಅಂತೇಳಿ ಅದು ಹಾಕಿ ಎಲ್ಲ ಕುಡಿಕೊಂಡು ತಗೊಂಡವನು. ಇವ್ರು ಕೊಟ್ಟಿರೋದೇ 20,000 ಸಂಬಳದ ದುಡ್ಡು ಕೊಟ್ಟವ್ರು ಅಷ್ಟೇ. ನಾವು ಇವ್ರು ತಗ 1 ರೂಪಾಯಿ ಇಸ್ಕೊಂಡಿಲ್ಲ ಗೌಡ್ರಿ. 1 ರೂಪಾಯಿ ಇಸ್ಕೊಂಡಿಲ್ಲ. ಅಪ್ಪ ನೋಡ್ ಚೈತ್ರ ಹೆಂಗೆ ಹೇಳ್ತಾರೆ. ಅಲ್ಲ ನೋಡೋರು ಅಮ್ಮನೂ ಅವನಿಗೆ ಹೆಂಗೆ ಜೋಡಿಸ್ಕೊಂಡು ಬಂದವ್ರಿ ಹೇಳಕ್ಕೆ ಅಂತ. ನೋಡ್ರಜಮ್ಮ, ನಿನ್ನ ಮಗುನು ಮಾತ್ರ ನಾನು ನಂಬಲ್ಲ. ಯಾಕೆ ಗೊತ್ತಾ? ಆಲೆ ನೀವು ನಂಬಿಕೆ ಅನ್ನೋದು ಕಳ್ಕೊಬಿಟ್ಟಿದ್ದೀರ. ನೀವೇನೇ ಹೇಳಿದ್ರು ನಂಬಲ್ಲ. ನಾನು ನಮ್ಮ ಲಸ್ಮಕ್ಕ ಅಂತ ಕೇಳ್ತೀನಿ ತಡಿ. ಏನಮ್ಮ ಲಸ್ಮಕ್ಕ? ಏನ ಇವಾಗ ಚೈತ್ರಮ್ಮ ಕೊಡ್ಸಿರೋ ಗಾಡಿ ಅಂತೇಳಿ ಹೇಳ್ತಾ ಇದೆಯಾ ನೀನು? ನಮ್ಮ ಚೈತ್ರ ಕೊಡ್ಸೈತಿ 1.5 ಲಕ್ಷ ಬಂಡವಾಳ ಹಾಕಿ ಅಂಗಡಿಗೆ ಬರಲಿ ಅಂತೇಳಿ ನಮ್ಮ ಚೈತ್ರಮ್ಮ ಕೊಡ್ಸೈತಿ ಅಂತ ನೀನು ಹೇಳ್ತಾ ಇದೆಯಾ? ಅವ್ರು ನೋಡಿದ್ರೆ ನಾವು ತಗೊಂಡಿರೋ ಗಾಡಿ ಇವರು ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಗೌಡ್ರೆ ನಾವೆಂಥ ಜನ ಅವರೆಂಥ ಜನ ಅಂತ ನಿಮಗೆ ಗೊತ್ತೇ ಐತಿ. ಸುಮ್ಮನೆ ಸ್ಯಾನೆ ಮಾತಾಡಬಾರ್ದು, ಸುಮ್ಮನೆ ತರವಲ್ದಂಗೆ ಮಾತಾಡಬಾರ್ದು. ಬೇಕಾಗಿರೋ ಅಂಥ ಮಾತುಗಳು ಮಾತಾಡಬೇಕು. ನಮ್ಮ ಚೈತ್ರಮ್ಮ ಹೆಂಗೆ ಮಾಡಿದ್ಲು, ನಮ್ಮ ಸಂಗೀತನ ಮಾತಾಡಿಸ್ತಿರ್ಲಿಲ್ಲ. ಅದ್ರ ಮೇಲೆ ಸಿಟ್ಟಿಗೆ ಇವನು ಮಾತಾಡಿಸ್ತಿರ್ಲಿಲ್ವಲ್ಲ ಸಂಗೀತ ಮೈದ್ನನ್ನ. ಅದಕ್ಕೆ ಇವಳೇನು ಮಾಡಿದ್ಲು, ಬಿಡು ಅವ್ರ ಎದುರಿಗೆ ಚೆನ್ನಾಗಿರಲಿ ಅಂತೇಳಿ ಏನೋ ಒಳ್ಳೇದು ಮಾಡಿದ್ಲು. ಕರ್ಕೊಂಡೋಗಿ ಅವಳೇನು ಇವತ್ತಿದ್ದು ಮಾಡಲಿಲ್ಲ. ಗಾಡಿ ಕೊಡಿಸಿ ತಪ್ಪು ಮಾಡಿ ಹೇಳು ಕೆಲಸ ಕೊಟ್ಲು. ಅವನೇನಂದ, ನಾನು ಬೆಳಗಿಲೆ ಬಂದು ಬಾಗಿಲು ತೆಗಿತೀನಿ ಗಾಡಿ ಇಲ್ಲ ಅಂದ. ಅದಕ್ಕೆ ಬೇಡ ಆತ ನೇನಿಲ್ಲ ಕೆಲಸ ಮಾಡ್ತಾನಲ್ಲ, ಕೆಲಸ ಮಾಡ್ಕೊಂಡು ಹೋಗ್ತಾನೆ ಅಂತ ಗಾಡಿ ಕೊಡಿಸ್ತಿದ್ದಂಗೆ ಏನು ಅಲ್ಲೇ ಟೌನ್ನಾಗೆಲ್ಲ ಟ್ರಿಪ್ ಹಾಕ್ಯಂಡು ಓಡಾಡ್ತಿರೋದು. ಪೆಟ್ರೋಲ್ಗೂ ಇವ್ರ ಅಂಗಡಿಗೇನೆ ತಕೊಂಬೋದು ದುಡ್ಡು. ಹಿಂಗೆ ಮಾಡೋಣ. ಅದಕ್ಕೆ ಇವ್ರಿಗೆಲ್ಲ ಗೊತ್ತಾಗಿದ್ದಕ್ಕೆ ಬೇಡಪ್ಪ ನೀನು ಕೆಲಸಕ್ಕೆ, ವ್ಯಾಪಾರ ಕಮ್ಮಿ. ಸಂಗೀತ ಬೇರೆ ಸೂಪರ್ ಮಾರ್ಕೆಟ್ ಮಾಡ್ಯವಳೆ, ವ್ಯಾಪಾರ ಕಮ್ಮಿ ಅಪ್ಪ, ಬೇಡ ನೀನು ಕೆಲಸಕ್ಕೆ, ನಮ್ಮ ಬೈಕ್ ವಾಪಸ್ ಕೊಟ್ಬಿಡು. ಇಲ್ಲ ನಾನು ಕೊಡಲ್ಲ ನಮ್ದು. ಇವಳು 1.5 ಲಕ್ಷ ಬಂಡವಾಳ ಹಾಕಿ ಸಂಗೀತನ ಇದ್ರಿಗೆ ಚೆನ್ನಾಗಿರಲಿ ಅಂತ ಸಂಗೀತನ ಮೇಲೆ ಸಿಟ್ಟಿಗೆ ಕೊಡಿಸಿವಳು. ಇವಳಿಗೆ ಬುದ್ಧಿ ಇಲ್ಲ. ಇವಳಿಗೂ ಆಗಬೇಕಾಯ್ತೇನೆ. ಅಲ್ಲ ಇವಳು ಒಂದು ಸೊಸೆ ಯೋಚನೆ ಮಾಡ್ಬೇಕಾ? ಇವಳು ಬಂಡವಾಳ ಹಾಕಿ 1.5 ಲಕ್ಷ ಬಂಡವಾಳ ಆಗ್ತಾ ಇದ್ನಿ ಅಂತ ಒಂದು ಸೊಸೆ ಯೋಚನೆ ಮಾಡ್ದಂಗೆ ಗಾಡಿ ಕೊಡಿಸ್ಕೊಟ್ರು. ಇವಾಗ ಗಾಡಿ ಕೊಡು ಅಂತಂದ್ರೆ ನಮ್ಮ ಗಾಡಿ ಅಂತ ಅಲ್ಲ ಕೊಡ್ಸಿರೋದೇನೋ ಕೊಡ್ಸ್ಯಾವಳೆ. ಇವಾಗ ವರ್ಷಪ್ಪನ ಹೆಸ್ರಿಗಾದ್ರೆ ಕೊಡಿಸ್ಬೇಕಾ? ಬಂಡವಾಳ ಆಗ್ತಾ ಇರೋದು ಇವಳು. ಅದೊಂದು ಇವನು ಏನು ಮಾಡಿಬಿಟ್ಟವನೆ, ಯಾಕ ನನ್ನ ಹೆಸ್ರಿಗೆ ಇರಲಿ ಬಿಡು ಅಂತ ಹೇಳಿ ಹೆಂಗೋ ನಾನು ನಿಮಗೆ ಬಂದು ತೀರಿಸ್ತೀನಿ, ನಮ್ಮ ಹೆಸರಿಗೆ ಇರಲಿ ಅಂತೇಳಿ ಹೇಳ್ಬಿಟ್ಟವನೆ. ಸರಿ ಏನೋ ಬಿಡು ಬಂದು ತೀರಿಸ್ತಾನೆ, ಅವನಿಗೆ ಅಲ್ವೇ ಗಾಡಿ ಕೊಡ್ಸಿರೋದು, ಅವನ ಹೆಸರಿಗೆ ಇರಲಿ ಅಂತೇಳಿ ಚೈತ್ರಮ್ಮ ಗಾಡಿ ಕೊಡ್ಸ್ಯವಳೆ. ಇವಾಗ ಅವನ ಬುದ್ಧಿ ಎಲ್ಲ ಗೊತ್ತಾದಾಗಿಂದ ಮನೆಗೆಲ್ಲ ರೇಸನ್ ಹೊತ್ಕೊಂಬರೋದು ಅದೆಲ್ಲ ಗೊತ್ತಾದಾಗಿಂದ ಬೇಡಪ್ಪ ಅಂತ ಹೇಳ್ತಾರೆ.
ಬೇಡ ಅಂದಮೇಲೆ ಕೆಲ್ಸಕ್ಕೆ ಹೋಗ್ತಿಲ್ಲ. ಬರಲ್ಲ ಹೇಳು ಅಂತೇಳಿ ಬಂದವನೆ ಮಾತಾಡ್ಕೊಂಡು. ಇವಾಗ ಗಾಡಿನ ಅವ್ರದ ಕೊಡ್ತಿಲ್ಲ. ನಾವು ಬೀಗ ಕಿತ್ತಿಕೊಂಡು ನಾನು ನಮ್ಮ ಜಾಗ ಪಂಚರ್ ಮಾಡಿದ್ದೆ. ಹಣೆ ಮಾಡಲಿ ಅವನು, ಅಷ್ಟೊಂದು ಅವನು ಹೇಳ್ತಾ ಇದ್ದಾನಲ್ಲ, ಹಣೆ ಮಾಡಲಿ. ಅಯ್ಯಮ್ಮ ನೋಡು, ಮಗನಿಗೆ ಸಪೋರ್ಟ್ ಮಾಡ್ಕೊಂಡು ಹೆಂಗೆ ಸುಳ್ಳು ಹೇಳೋದ ರಾಜಮ್ಮ. ಅಮ್ಮನಿಗೇನಾದರೂ ಸ್ವಲ್ಪ ಏನಾದರೂ ಅನ್ಸಿದ್ರೆ ಹಿಂಗೆಲ್ಲ ಸುಳ್ಳು ಹೇಳ್ತಿರ್ಲಿಲ್ಲ. ಯಾಕಮ್ಮ ಹಿಂಗೆ ಸುಳ್ಳು ಹೇಳ್ಬೇಕು ನೀನು? ಮೇಡಮ್ಮ ನೀನು ಚೈತ್ರಮ್ಮ ಅದೇನು ನಿಮ್ಮ ಹೆಸರಿಗೆ ಆಗ್ಬೇಕು, ನಿಮ್ಮ ಹೆಸರಿಗೆ ಅವನ ಹೆಸರಿಂದ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಆಗುತ್ತಲ್ಲ, ಅದು ಫಾರಮ್ ಕೊಡ್ತಾರೆ ಶೋರೂಮ್ನಾಗ, ಹೋಗಿ ತಗೊಂಬ. ನಾನು ಸೈನ್ ಹಾಕ್ಸ್ಕೊಡೋ ಜವಾಬ್ದಾರಿ ನಂದು. ಹಾಕಿಸ್ಕೊಡ್ತೀನಮ್ಮ, ಅವ್ನು ಸುಳ್ಳು ಹೇಳಿದ್ರು ಬಿಡಲ್ಲ. ನನಗೆ ನಂಬಿಕೆ ಐತಿ ಯಾರು ಹೆಂಗೆ ಅಂತ. ಅವ್ನು ಹೆಂಗೆ ಅಂತ ನಾನು ಈ ಹೊಸ್ತಾಗಿ ನೋಡ್ತಾ ಇದ್ದೀನಿ. ಅವ್ನು ಎಂತ ನನ್ನ ಮಗ, ಅವ್ನು ಎಂತಾನು ಏನು ಎತ್ತ ಅಂತ ನಾನೆಲ್ಲ ನೋಡಿದ್ದೀನಿ. ನೋಡಿಕೊಟ್ಟು ನಾನು ನಂಬ್ತೀನೇನಮ್ಮ ನಾನು. ನಾನು ಅವ್ನು ನಂಬಲ್ ಬಿಡು. ಅವ್ನು ಯಾವುದೇ ಕಾರಣಕ್ಕೂ ನಾನು ನಂಬಲ್ಲ. ಅವ್ನು ಇಷ್ಟೊಂದೆಲ್ಲ ಇವನು ಹಿಂಗೆ ಮಾಡ್ತಾ ಇದ್ದಾನೆ ಅಂತಂದ್ರೆ ಇಂಥವ್ನು ನಂಬ್ತೀನಿ ನಾನು. ಇಂಥ ನಾನು ನಂಬಿಟ್ರೆ ಅಷ್ಟೇನೆ. ಹಂಗೆ ಹೇಳ್ರಿ ಗೌಡ್ರೆ, ಇರ ಅಂತಾರ ಕರಿಕ್ ನ್ಯಾಯ ಹೇಳ್ತಾರೆ. ನೀವು ನೀವು ಶನಕ ಇದ್ದೀರಾ, ನಿಮ್ದು ಹೊಲ ಮನೆ ಎಲ್ಲ ಮಸ್ತಾಗೈತೆ, ಲಸ್ಮಕ್ಕೊಂದು ಮಸ್ತಾಗೈತೆ, ಎಲ್ಲ ಶ್ರೀಮಂತರ ಕಡೆಗೆ ಶ್ರೀಮಂತರ ನ್ಯಾಯ ಹೇಳ್ತಾರೆ. ಬಡವ್ರ ಕಡೆಗೆ ಬಡವ್ರು ಯಾರು ಹೇಳ ಅಂತಾರೆ, ಯಾರು ಇಲ್ಲ ನೋಡ್ರಿ. ಹಿಂಗೇನೆ ಅಲ್ಲ ನೋಡ್ರಿ, ನೀವ್ ಹೆಂಗ್ ಹೇಳ್ತೀರಾ? ನೀನ್ ತಗಮಕ್ ಆಗಲ್ಲ ಅಂತ ಅನ್ಕೊಂಡಿದ್ರು. ನಮ್ಮನ್ನ ಯೋಟ ಬಡವ್ರು ಅಂತ ಹಿಂಗ್ ಮಾತಾಡಬಾರ್ದು ಗೌಡ್ರೆ. ನಮ್ ತಗು ಇಟ ಒಟ್ಟ ನಾವು ಒಂದ್ 50,000 ಲಕ್ಷ ಇಕ್ಕೊಂಡಿದೀವಿ. ನಿಮ್ಮಂಗೆ ಕೋಟ್ಗಟ್ಲೆ ದುಡ್ಡು ಇಕ್ಕೊಂಡಿಲ್ಲ ಅಂದ್ರೂ ಏನೋ ಒಂದ್ 50,000 ಲಕ್ಷ ಗಟ್ಲೆ ಇಕ್ಕೊಂಡಿದೀವಿ ಗೌಡ್ರೆ. ನೋಡ್ರಿ ನೀವ್ ಹೆಂಗ್ ಹೇಳ್ತೀರಾ? ನಮ್ ಕಡೆಗೆ ನೀವೊಂದ್ ಮಾತಾಡ್ಲಿಲ್ವಲ್ಲ. ನಮ್ಮ ಮೊನಪ್ಪನ ಬೊತ್ತಿದಂಗೆ ನೀನು ಹಂಗೆ ಕಾಣ ಅಂತೀರಲ್ಲ. ಯಾವತ್ತ ಒಂದ್ ಸತಿ ತಪ್ಪು ಮಾಡೇನೆ ಅಂತಂದ್ರೆ ಆಗ್ಲೆಲ್ಲ ಮಾಡ್ತಾರೇನ್ರಿ ಗೌಡ್ರೆ? ಏನ್ ಮಾತಾಡ್ತೀರಾ ಗೌಡ್ರೆ? ಆಗ್ಲಲ್ಲ ಅನ್ಬಾರ್ದು. ಪಾಪ ಅವ್ನು ಎಲ್ಲಿಗೆ ಹೋಗ್ತಾನೆ ನನ್ನ ಮಗ? ಹೇಳ್ರಿ ಗೌಡ್ರೆ, ಹಿಂಗ್ ಮಾತಾಡಬಾರ್ದು. ಯೋಟ ನಮ್ಮನ್ ಬಡವರು ಅಂತೇಳಿ ತಿರಸ್ಕರಿಸಿ ಮಾತಾಡಬಾರ್ದು ಗೌಡ್ರೆ. ಲೋಲ ನೋಡಮ್ಮ, ಏನ್ ಸುಳ್ಳು ಹೇಳ್ತಾಳೆ ಅಮ್ಮ. ಅಯ್ಯೋ ಅದೇನು ಬಾಯಿ ಹೆಂಗ್ ಬೇಕಾರು ಹೇಳುತ್ತಿ, ಹೆಂಗ್ ಬೇಕಾರು ಮಾತಾಡುತ್ತಿ. ಬಾಯಿ ಏನಮ್ಮ ನೀನು? ಅಯ್ಯೋ ಚೈತ್ರಮ್ಮ, ನೀನ್ ಹೆಂಗ್ ಹೇಳ್ತಿ ಹಂಗೆ ಹೇಳಿರು ಸಹ್ಯ. ಏನ್ ಬೇಕಾರು ಹೇಳ್ಬೋದು. ನಾನೇ ಕೊಟ್ಟು ತಕೊಂಡಿದ್ದೀನಿ ಒಟ್ಟು ದುಡ್ಡ. ನಾನು ಅಂಗಡಿ ಕೆಲ್ಸಕ್ಕೆ ಹೋಗಿಲ್ಲ ಅಂತ ಹೇಳಿದ್ರು. ನೋಡ್ರಿ ಗೌಡ್ರೆ, ನಾನು ಕೆಲ್ಸಕ್ಕೆ ಇವ್ರನ್ನ ಕೇಳಿರ್ಲಿಲ್ಲ. ಇವರೇ ಬಂದು ನನಗೆ ಕೆಲಸ ಕೊಟ್ಟಿದ್ದು. ನಾನು ಆಲೆ ಎಲ್ಲೂ ಹೋಗೋದು ಬೇಡ ಅಂತೇಳಿ ನಮ್ಮ ಮನೆಯಾಗ ನನಗೆ ನಾವು ಹೆಂಗೋ ನಮ್ಮ ಪಾಡಿಗೆ ನಾವು ಇವತ್ತು ಇದ್ವಿ ನಮ್ಮ ಪಾಡಿಗೆ. ಈ ಚೈತ್ರಕ್ಕನೆ ಬಂದು ಎಲೆ ಬಾರ ಅಂತೇಳಿ ಕರೆದು ಈ ಅಮ್ಮನೇನೆ ಹೇಳಿದ್ದು. ನಾನು ಗಾಡಿನೂ ತಗೊಂತಿರ್ಲಿಲ್ಲ, ಈ ಅಮ್ಮನೆ ನನಗೆ ಹೇಳಿದ್ದು. ಗಾಡಿ ತಕಂತ ನಿಂದಿದ್ಕೆ ದುಡ್ಡು ಕೊಡಕ್ಕಂದೆ. ದುಡ್ಡಿಲ್ಲ ಕಣ ಅಂತು. ಗಾಡಿ ತಕಂತ ಏನೋ ಹೇಳಿದ್ದು. ಇವಾಗ ಕೆಲಸ ಕರೆದು ಕೊಟ್ಟಿದ್ದು. ಇವಾಗ ನಾವೇನು ಕೇಳ್ಕೊಂಡು ಹೋಗಿರ್ಲಿಲ್ಲ. ಅವ್ರ ಮನೆ ಬಾಕ್ಲಕ್ಕಾಗಲಿ ಅವ್ರ ಅಂಗಡಿ ತಕ್ಕಾಗಲಿ ನಾವೇನು ಅವ್ರ ಕೆಲಸ ಕೊಡ್ರಿ ಅಂತ ನಾವು ಕೇಳ್ಕೊಂಡು ಹೋಗಿರಲ್ಲ. ಅವ್ರ ಇಟ್ಕವ್ರೆ ಕೊಟ್ಟವ್ರೆ, ಅವ್ರ ಇಟ್ಕವ್ರೆ ಇವತ್ತು ಹಿಂಗೆ ಮಾಡ್ತಾವ್ರೆ ನಮ್ಗೆ. ನನಗೆ ಬೀಗನೂ ನನ್ನ ಗಾಡಿ ಕೊಡ್ಸಿರಿ ಸರಿ, ಅಷ್ಟೇ. ಬಾಯಿ ಸುಳ್ಳು ಹೇಳ್ಬೇಡ, ಇನ್ನು ಸುಳ್ಳು ಹೇಳ್ತಾ ಇದೀಯ. ಈ ಗ್ರಾಮದ ದೇವ್ರ ಮೇಲೆ ಆಣೆ ಮಾಡಿಸ್ರಿ. ನಮ್ಮ ಊರಾಗೆ ದೇವ್ರು ಇರೋದು ಸತ್ಯ. ಆಣೆ ಮಾಡಿಸ್ರಿ ಗೌಡ್ರೆ, ಆಣೆ ಮಾಡಿಸಿದ್ರೆ ಗೊತ್ತಾಗುತ್ತೆ. ಊರಿನ ಗ್ರಾಮದ ದೇವ್ರ ಮೇಲೆ ಆಣೆ ಮಾಡಿಸ್ರಿ, ಹೇಳ್ತೀನಿ. ಆಣೆ ಮಾಡಲಿ, ಅವಾಗೆಲ್ಲ ಗೊತ್ತಾಗುತ್ತೆ ಏನು ಎತ್ತ ಅಂತ ಹೇಳಿ ಗೊತ್ತಾಗುತ್ತೆ. ದೇವ್ರು ಇರೋದ್ರಿಂದನ ನಮ್ಮೂರಾಗೆ ಯಾವುದೇ ನ್ಯಾಯ ಕಲೆ ಹಾಕ್ಲಿ ಗೌಡ್ರೆ, ದೇವ್ರು ಇರೋದ್ರಿಂದ ದೇವ್ರಿಗೆ ಹೆದರ್ಕೊಂತಾರೆ. ತಪ್ಪು ಮಾಡಿದಾರಿಗೆ ತುಂಬ ಜನಕ್ಕೆ ಶಿಕ್ಷೆ ಆಗೈತೆ. ಹಂಗೆ ಇವನಿಗೂ ಆಗುತ್ತೆ. ಇವ್ನು ಏನಂತ ಸುಳ್ಳು ಹೇಳಿದ್ರೆ, ನಾವು ಸುಳ್ಳು ಹೇಳಿದ್ರೆ ನಮ್ಗೆ ಆಗ್ಲೇಳು ಅಷ್ಟೇ ಗೌಡ್ರೆ. ಯಾರು ಸುಳ್ಳು ಹೇಳ್ತಾರೆ ಅವ್ರಿಗೆ ಶಿಕ್ಷೆ ಆಗ್ಲೇಳು. ಹಂಗೆ ಮಾಡಲಿ. ಇಂಥವ್ರಿಗೆಲ್ಲ ನಾವು ಒಳ್ಳೆ ಮಾತನಾಗ ಹೇಳ್ತೀವಿ. ಗಳವು ಸುಮ್ಮನೆ ಸೈನ್ ಹಾಕಿ ಕೊಡ್ತೀಯ ಒಪ್ಕೊಂಡು, ಇಲ್ಲ ಹಣ ಪ್ರಮಾಣ ಮಾಡ್ತೀಯ. ನಾವೇನು ಮಾಡಲ್ಲ, ನಾನು ಸೈನು ಹಾಕ್ಕೊಡಲ್ಲ, ನಾನು ಆಣೆನೂ ಮಾಡಲ್ಲ. ಅದೇನು ಮಾಡ್ತೀರ ಮಾಡಿ, ನಾನು ಆಣೆ ಮಾಡಲ್ಲ. ಯಾಕೆ ಮಾಡಬೇಕು? ಹೋಗತ್ತೆ, ನಾನು ಮಾಡಲ್ಲ. ಪಂಚಾಯತಿ ಕಲೆ ಹಾಕಿದೀವಿ ನೋಡ್ರಿ. ಎಷ್ಟು ಸುಳ್ಳು ಹೇಳ್ತಾರೆ. ರಾಜಮ್ಮನೂ ಮನು ಇಬ್ರು ಸೇರ್ಕೊಂಡು ಎಷ್ಟು ಸುಳ್ಳು ಹೇಳ್ತಾ ಇದಾರೆ ನೋಡಿ. ನಾನು ಕೇಳಿರ್ಲಿಲ್ಲ ಏನಿಲ್ಲ, ಅವರೇ ಕರ್ದು ಕೆಲಸ ಕೊಟ್ಟರು, ನಾವು ಗಾಡಿ ತಗೊಂಡಿದ್ದು ನಮ್ಮ ದುಡ್ಡನಾಗೆ ಅಂತ ಹೇಳ್ತಾವ್ರಿ. ನೋಡಿ ಹೆಂಗೈತಿದೆಲ್ಲ. ನೋಡ್ತಾ ಇರಿ, ನೀನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.